ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 1 ವಾಕ್ಯ 22 ತಿಳಿಸುವುದೇನೆಂದರೆ, ಜನರು ಆತನ ಬೋಧನೆಗೆ ಆಶ್ಚರ್ಯಚಕಿತರಾದರು, ಏಕೆಂದರೆ ಆತನು ಶಾಸ್ತ್ರಿಗಳಂತೆ ಅಲ್ಲ, ಅಧಿಕಾರವಿದ್ದವನಂತೆ ಅವರಿಗೆ ಬೋಧಿಸುತ್ತಿದ್ದನು. ಚಿಂತನೆ: ಯೇಸು ಅಧಿಕಾರದಿಂದ ಮಾತನಾಡುತ್ತಾನೆ, ಏಕೆಂದರೆ ಆತನ ಮಾತುಗಳು ಸತ್ಯ ಮತ್ತು ಪ್ರೀತಿಯಿಂದ ಹರಿಯುತ್ತವೆ. ಆತನು ಕೇವಲ ದೇವರನ್ನು ವಿವರಿಸುವುದಿಲ್ಲ, ಆತನು ಆತನನ್ನು ಬಹಿರಂಗಪಡಿಸುತ್ತಾನೆ. ನಾವು ಕ್ರಿಸ್ತನನ್ನು ಕೇಳಿದಾಗ ನಮ್ಮ ಹೃದಯಗಳು ಸವಾಲು, ಸಾಂತ್ವನ ಮತ್ತು ರೂಪಾಂತರಗೊಳ್ಳುತ್ತವೆ. ಆತನ ವಾಕ್ಯವನ್ನು ನಂಬಲು ಮತ್ತು ಅದನ್ನು ಧೈರ್ಯದಿಂದ ಬದುಕಲು ನಮ್ಮನ್ನು ಕರೆಯುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ದೈವಿಕ ಅಧಿಕಾರ ಮತ್ತು ಆಳವಾದ ಸಹಾನುಭೂತಿಯಿಂದ ಮಾತನಾಡುತ್ತೀರಿ. ನಿಮ್ಮ ವಾಕ್ಯವನ್ನು ಸ್ವೀಕರಿಸಲು ನಮ್ಮ ಹೃದಯಗಳನ್ನು ತೆರೆಯಿರಿ, ಕೇವಲ ಆಶ್ಚರ್ಯದಿಂದಲ್ಲ, ಆದರೆ ವಿಧೇಯತೆಯಿಂದ. ನಿಮ್ಮ ಬೋಧನೆಯು ನಮ್ಮ ಆಲೋಚನೆಗಳನ್ನು ಮಾರ್ಗದರ್ಶಿಸಲಿ, ನಮ್ಮ ಕ್ರಿಯೆಗಳನ್ನು ರೂಪಿಸಲಿ ಮತ್ತು ನಮ್ಮನ್ನು ತಂದೆಯ ಹತ್ತಿರ ಕರೆದೊಯ್ಯಲಿ. ಆಮೆನ್.